ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಕಾಸ್ ಎಂ ಶೆಟ್ಟಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಫ್ರೂಟ್ ಸಾಲೆಡ್ ಮಾಡತ್ತೇನೆ ಗೈಸ್. ಬರೀ 6 ಐಟಮ್ದಾಗ ಗೈಸ್. ನೀವು ಬೇಕಾದ್ರೆ ಭಾಳ ಐಟಮ್ ಹಾಕ್ಬೋದು ಗೈಸ್. ಬೇಕಂದ್ರೆ ಕಿತ್ಲೆ ಹಣ್ಣು, ದಾರೆಂಬ್ಲಿ ಹಣ್ಣು ಸಾರಿ ಬಾಳಿ, ಇದು ಪೈನಾಪಲ್, ವಾಟರ್ ಮಿಲನ್ ಹಂಗೆ ಹಾಕ್ಬೋದು ಗೈಸ್. ಈಗ ನಮ್ಮ ಇರುವ ಹಣ್ಣುಗಳಲ್ಲಿ ಮಾಡಿದ್ದೇವೆ ಗೈಸ್. ಬನ್ನಿ ಗೈಸ್, ಏನೇನು ಮಾಡಿದ್ದೇನೆ ತೋರಿಸ್ತೇನೆ. ಫಸ್ಟ್ ಆ್ಯಪಲ್ನ ಸಣ್ಣ ಸಣ್ಣ ಕಟ್ ಮಾಡ್ಬೇಕು ಗೈಸ್. ಒಂಚೂರು ದೊಡ್ಡವಾಗ್ಯಾವ ಗೈಸ್, ಸಾರಿ ಗೈಸ್. ನೆಕ್ಸ್ಟ್ ದಾರೆಂಬ್ಲಿ ಹಣ್ಣು ಗೈಸ್. ದಾರೆಂಬ್ಲಿ ಹಣ್ಣು ನೋಡಿದ್ರೆ ನನಗೆ ನಮ್ಮ ಹಲ್ಲು ದಾರೆಂಬ್ಲಿ ಹಣ್ಣು ಇದ್ದಂಗೆ ಇರ್ತೈತೆ ಅಂತ ಗೈಸ್, ಇರುತ್ತೆ ಗೈಸ್. ಅದು ದಾರೆಂಬ್ಲಿ ಹಣ್ಣನ್ನ ತೆಗಿಬೇಕು ಗೈಸ್. ಮತ್ತು ಬಾಳೆಹಣ್ಣನ್ನ ಸಣ್ಣ ಸಣ್ಣವಾಗಿ ಕಟ್ ಮಾಡಬೇಕು ಗೈಸ್. ನಾ ಫಸ್ಟ್ ಟೈಮ್ ಕಟ್ ಮಾಡುತ್ತಿದ್ದೇನೆ ಗೈಸ್, ಸಾರಿ ಫಾರ್ ದಟ್. ಸಣ್ಣ ಸಣ್ಣವಾಗ್ಯಾವ, ಒಂದೊಂದು ದೊಡ್ಡ ಆಗ್ಯಾವ ಸರ್ ಗೈಸ್, ಸಾರಿ ಗೈಸ್. ಈಗ ಇವನ್ನ ಕಟ್ ಮಾಡುತ್ತೇನೆ ಗೈಸ್. ಕಟ್ ಮಾಡ್ತೇನೆ ಗೈಸ್. ಗೈಸ್, ಇದು ಇವು ಒಟ್ಟು ಕಟ್ ಮಾಡಿ ಆಮೇಲೆ ತೋರಿಸ್ತೀನಿ ಗೈಸ್. ಇವು ದ್ರಾಕ್ಷಿ ಗೈಸ್, ಆಮೇಲೆ ಹಾಲು ಗೈಸ್, ಸಕ್ಕರೆ, ಇಷ್ಟ ಐಟಮ್ ಅದಾವ ಗೈಸ್. ಇವನ್ನ ಹಾಕಿ ಮಾಡೋಣ ಗೈಸ್. ಬನ್ನಿ ಗೈಸ್. ಫಸ್ಟು ಆ್ಯಪಲ್ನ ಹಾಕುತ್ತೇನೆ ಗೈಸ್. ಆಮೇಲೆ ದಾರೆಂಬ್ಲಿ ಹಣ್ಣು ಹಾಕುತ್ತೇನೆ ಗೈಸ್. ನೋಡಿ ಗೈಸ್, ಹಿಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಈಗ ಬನಾನಾ ಹಾಕಬೇಕು ಗೈಸ್. ಇಷ್ಟು ಕಟ್ ಮಾಡಿದ್ದಾಗ ಬನಾನಾ ಹಾಕಬೇಕು ಗೈಸ್. ಮಿಕ್ಸ್ ಮಾಡಬೇಕು ಗೈಸ್. ಬನಾನಾ ಕಟ್ ಮಾಡಿದ್ದು ಹಾಕಬೇಕು ಗೈಸ್. ಆಮೇಲೆ ದ್ರಾಕ್ಷಿ ಹಾಕಬೇಕು ಗೈಸ್. ಈಗ ಹಾಲನ್ನು ಹಾಕಬೇಕು ಗೈಸ್. ಆಮೇಲೆ ಒಂಚೂರು ಸಕ್ಕರೆನ ಹಾಕಬೇಕು ಗೈಸ್. ಈಗ ಇದನ್ನ ಮಿಕ್ಸ್ ಮಾಡಬೇಕು ಗೈಸ್. ಆಮೇಲೆ ಒಂಚೂರು ಸಕ್ಕರೆ ಹಾಕಬೇಕು ಗೈಸ್. ಇಷ್ಟು ಹಾಕಬೇಕು ಗೈಸ್. ಒಟ್ಟು ಬುಚ್ಚಲ ಸಕ್ಕರೆನ ಹಾಕಬೇಕು ಗೈಸ್. ಈಗ ನಾ ಟೇಸ್ಟ್ ಮಾಡ್ತೇನೆ ಗೈಸ್.
ಚೆನ್ನಾಗಿದೆ